ಹಾಯ್ ವ್ಯೂವರ್ಸ್, ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮಾಡಲ್ ಯಾವ ಥರ ಸಾಲಿಡ್ ಕೇಮ್ ಒಳಗಡೆ ಇಂಪೋರ್ಟ್ ಮಾಡೋದು, ಅದು ಯಾವ ಥರ ಸೇವ್ ಮಾಡೋದು ಬಗ್ಗೆ ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಲ್ಲಿ ಇಲ್ಲಿ ಸಾಲಿಡ್ ಕ್ಯಾಮ್ ಓಪನ್ ಮಾಡಿದ ತಕ್ಷಣ ಈ ಥರ ವ್ಯೂ ಒಂದು ಅಪಿಯರ್ ಆಗುತ್ತೆ. ಅಪಿಯರ್ ಆದಮೇಲೆ ಇದರಲ್ಲಿ ಫೈಲ್, ವ್ಯೂ, ಟೂಲ್ಸ್ ಅಂತ ಮೂರು ಆಪ್ಷನ್ ನಿಮಗೆ ತೋರಿಸುತ್ತೆ. ಅದರಲ್ಲಿ ಟೂಲ್ಸ್ ಫಸ್ಟು ಫೈಲ್ ಒಳಗಡೆ ಹೋಗ್ಬಿಡಿ. ಫೈಲ್ ಒಳಗಡೆ ಹೋಗ್ಬಿಟ್ಟು ಓಪನ್ ಅಂತ ಕೊಡಿ. ಓಪನ್ ಕೊಟ್ಟಿದ ಮೇಲೆ ನೀವು ಮಾಡಲ್ ಯಾವ ಫೋಲ್ಡ್ರಲ್ಲಿ ಸೇವ್ ಮಾಡಿ ಇಟ್ಟಿರ್ತೀರೋ ಆ ಫೋಲ್ಡ್ರನ್ನ ಓಪನ್ ಮಾಡಬೇಕು. ಓಕೆನಾ? ನಾನು ಇಲ್ಲಿ ಸೇವ್ ಮಾಡಿ ಇಟ್ಟಿದ್ದೀನಿ, ಓಪನ್ ಮಾಡ್ತೀನಿ. ಇದು ಓಪನ್ ಆಯಿತು. ಒಂದು ರೆಕ್ಟ್ಯಾಂಗುಲರ್ ಬಾಕ್ಸ್ ನಾನು ಓಪನ್ ಮಾಡಿದ್ದೀನಿ. ನೆಕ್ಸ್ಟು ಇದನ್ನ ಸಾಲಿಡ್ ಕ್ಯಾಮ್ ಒಳಗಡೆ ಯಾವ ಥರ ಹೋಗೋದು ಅಂತ ನೋಡಬೇಕು ಅಲ್ವಾ? ನೀವು ಮಾಡಲ್ ಓಪನ್ ಮಾಡಿದ ಮೇಲೆ ನಿಮಗೆ ಅಡಿಷ್ನಲ್ ಆಪ್ಷನ್ ಬಂದ್ಬಿಟ್ಟು ಬರುತ್ತೆ. ಇದರಲ್ಲಿ ಟೂಲ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಒಳಗಡೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಸಾಲಿಡ್ ಕ್ಯಾಮ್ ಅಂತ ತೋರಿಸುತ್ತೆ. ಸಾಲಿಡ್ ಕ್ಯಾಮ್ ಒಳಗಡೆ ಹೋಗಿದ ತಕ್ಷಣ ನ್ಯೂಕ್ಕೆ ಹೋಗಿದ ತಕ್ಷಣ ಮಿಲ್ಲಿಂಗಿನ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ನೀವು ಫಸ್ಟು ಇಲ್ಲಿ ನೋಡಬೇಕು, ಎಕ್ಸ್ಟರ್ನಲ್ ಸಾಲಿಡ್ ಕ್ಯಾಮ್ ಪ್ರಾಜೆಕ್ಟ್ ಕ್ಲಿಕ್ ಆಗಿರಬೇಕು. ದೆನ್ ಕ್ಯಾಮ್ ಪಾರ್ಟ್ ನೇಮ್, ದಟ್ ಮೀನ್ಸ್ ಮಾಡಲ್ ನೇಮ್. ನೆಕ್ಸ್ಟು ಡೈರೆಕ್ಟ್ರಿ, ಎಲ್ಲಿ ಅದು ಸೇವ್ ಆಗಿರುತ್ತನ್ನ ಡೈರೆಕ್ಟ್ರಿ ಅದು. ಈ ಡೈರೆಕ್ಟ್ರಿ ಯಾವಾಗಲೂ ಬಂದ್ಬಿಟ್ಟು ಟಿಕ್ಕಲ್ಲೇ ಇರಬೇಕು. ಇಲ್ಲ ಅಂತಂದರೆ ನಿಮ್ಮ ಕ್ಯಾಮ್ ಬಂದ್ಬಿಟ್ಟು ಅಲ್ಲಿ ಹೋಗಿ ಸೇವ್ ಆಗಲ್ಲ, ಬೇರೆ ಕಡೆ ಸೇವ್ ಆಗುತ್ತೆ. ಅದಕ್ಕೆ ನೀವು ಇದನ್ನ ಟಿಕ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಮಾಡಲ್ ಎಲ್ಲಿದೆಯೋ ಅಲ್ಲಿ ಕ್ಯಾಮ್ ಫೈಲು ಕೂಡ ಹೋಗಿ ಸೇವ್ ಆಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಿದ್ಮೇಲೆ ನೆಕ್ಸ್ಟು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ನೆಕ್ಸ್ಟು ನೀವು ಕೋಆರ್ಡಿನೇಟ್ ಸಿಸ್ಟಮ್ ಸೆಟ್ ಮಾಡಬೇಕು. ಕೋಆರ್ಡಿನೇಟ್ ಸಿಸ್ಟಮ್ ಸೆಟ್ ಮಾಡೋಕೆ ಮುಂಚೆ ಫಸ್ಟ್ ನೀವು ಬಂದ್ಬಿಟ್ಟು ಇಲ್ಲಿ ಪೋಸ್ಟ್ ಪ್ರಾಸೆಸರ್ ಸೆಟ್ ಮಾಡಬೇಕು. ನಾನು ಪೋಸ್ಟ್ ಪ್ರಾಸೆಸರ್ ಸೆಟ್ ಮಾಡಿದ್ದೀನಿ ಡಿಫಾಲ್ಟು. ಇಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ನ ಕ್ಲಿಕ್ ಮಾಡಿ. ಇದರಲ್ಲಿ 5-6 ಆಪ್ಷನ್ಗಳು ಬರುತ್ತೆ. ಕೋಆರ್ಡಿನೇಟ್ ಸಿಸ್ಟಮ್ ಸೆಟ್ ಮಾಡೋದು ಹೇಗೆ ಅಂತಂದರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಹಾಕಿದ್ದೀನಿ, ಬಟ್ ಆದರೂ ಇದರಲ್ಲಿ ನೋಡೋಣ. ಸೆಲೆಕ್ಟ್ ಪೇಸ್ ಹೋದ್ಮೇಲೆ ಯಾವ ಪೇಸ್ ಮೇಲೆ ನೀವು ಮಿಲ್ಲಿಂಗ್ ಮಾಡ್ತೀರಾ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ನಾನು ಈ ಕಡೆಯಿಂದ ಮಿಲ್ಲಿಂಗ್ ಮಾಡ್ತೀನಿ, ಇದನ್ನೇ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಒಂದು ವ್ಯೂ ಅಪಿಯರ್ ಆಗುತ್ತೆ. ಇದರಲ್ಲಿ ನೀವು ನಿಮಗೆ ಆಫ್ಸೆಟ್ ಸೆಂಟರ್ಗೆ ಬೇಕಾ ಇಲ್ಲ ಕಾರ್ನರ್ಗೆ ಬೇಕಾ, ಎಲ್ಲಿ ಬೇಕೋ ಅಲ್ಲಿಗೆ ಮೂವ್ ಮಾಡ್ಕೋಬಹುದು. ಅದಕ್ಕೆ ಇಲ್ಲಿ ಟಾಪ್ ಸೆಂಟರ್ ಆಫ್ ದ ಮಾಡಲ್ ಬಾಕ್ಸ್ ಅಂತ ಡಿಫಾಲ್ಟ್ ಆಗಿದೆ, ಅದಕ್ಕೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಡಿಫಾಲ್ಟ್ ಆಗಿ ಸೆಂಟರ್ಗೆ ಹೋಗ್ಬಿಟ್ಟಿದೆ. ಬಟ್ ನೀವು ಇಲ್ಲಿ ಪಿಕ್ ಆರಿಜಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದನ್ನ ಇಟ್ಕೊಂಡ್ಬಿಟ್ಟು ಪಿಕ್ ಆರಿಜಿನ್ ನೀವು ಇಲ್ಲಿ ಪಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ಕೋಆರ್ಡಿನೇಟ್ ಸಿಸ್ಟಮ್ ಇಲ್ಲಿಗೆ ಬಂತು ನೋಡಿ. ಇದೇ ತರ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕ್ಲಿಕ್ ಮಾಡಿ ಈ ಕೋಆರ್ಡಿನೇಟ್ ಸಿಸ್ಟಮ್ನ ಫಿಕ್ಸ್ ಮಾಡ್ಕೋಬಹುದು. ಅದೇ ತರ ನಿಮಗೆ ಇಲ್ಲಿ ಮಾಡಿಫೈ ಬೈ ಫ್ಲಿಪ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ಝಟ್ನ ಇಟ್ಕೊಂಡ್ಬಿಟ್ಟು ನೀವು ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್ನ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನ ನಾನು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಎಕ್ಸ್ ಚೇಂಜ್ ಆಗ್ತಾ ಇದೆ. ಓಕೆ, ನೀವು ಪಾರ್ಟ್ ಯಾವ ಥರ ಲೊಕೇಟ್ ಮಾಡ್ತಿರೋ ಅದ್ರ ಬೇಸ್ ಮೇಲೆ ನೀವು ಎಕ್ಸ್ ವೈನ ಫ್ಲಿಪ್ ಮಾಡಿ ಚೇಂಜ್ ಮಾಡ್ಕೋಬಹುದು. ನೋಡಿ, ವೈನ ಇಟ್ಕೊಂಡ್ರೆ ಈ ಥರ ಚೇಂಜ್ ಆಗುತ್ತೆ. ನನಗೆ ಪಾರ್ಟ್ ಇದೇ ಡೈರೆಕ್ಷನ್ಲೇ ಬೇಕು, ನಾನು ಇದನ್ನೇ ಇಟ್ಬಿಡ್ತೀನಿ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಿದ ಮೇಲೆ ನಿಮಗೆ ಈ ಥರ ಒಂದು ವ್ಯೂ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ರೊಟೇಷನ್ ಎಲ್ಲ 0, ಯಾಕಂತಂದರೆ ಇದು ಒಂದು 3 ಆಕ್ಸಿಸ್ ಸೆಟಪ್. ಓಕೆ ಅಂತ ಕೊಡಿ. ಕೊಟ್ಟಿದ ಮೇಲೆ ಈ ಥರ ಮ್ಯಾಕ್ ಒನ್ ಪೊಸಿಷನ್ ಅಂತ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟರೆ ಈ ಥರ ಬರುತ್ತೆ. ಬಂದಮೇಲೆ ನೆಕ್ಸ್ಟು ಸ್ಟಾಕ್ ಬಂದ್ಬಿಟ್ಟು ಇದರಲ್ಲಿ 3D ಮಾಡಲ್ ಯಾವುದು ಇಲ್ಲ, ನಾನು ಡೈರೆಕ್ಟ್ ಆಗಿ ಮಾಡಲ್ ಪಿಕ್ ಮಾಡ್ತೀನಿ. ಮಾಡಲ್ ಪಿಕ್ ಮಾಡಿದ್ರೆ ಈ ಥರ ಒಂದು
ಮಾಡಲ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದ್ರೆ ಅದನ್ನೇ ಓಕೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಸೆಟ್ ಮಾಡಿದ್ಮೇಲೆ ನಿಮಗೆ ಈ ತರ ಒಂದು ವ್ಯೂ ಬರುತ್ತೆ.